ನಮಸ್ತೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿರಾಟ್ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನನ್ನ ಮೊಬೈಲ್ನಲ್ಲಿ ಯಾವುದೋ ಒಂದು ಅಲರ್ಟ್ ರೀತಿಯ ಅಲಾರಾಮ್ ಮೆಸೇಜ್ ಬಂತು. ನಿಮ್ಮ ಮೊಬೈಲಲ್ಲೂ ಬಂತಾ? ಏನಿದು? ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಅಲರ್ಟ್ ಮೆಸೇಜ್ ಎಲ್ಲರ ಮೊಬೈಲಿಗೆ ಸರಿಸುಮಾರು 11:42 ಬಂದಿರುತ್ತೆ. ಅದಕ್ಕೆ ಭಯಪಡೋ ಅವಶ್ಯಕತೆನೇ ಇಲ್ಲ. ಇದು ನಮ್ಮ ಭಾರತ ಸರ್ಕಾರ ನಮ್ಮೆಲ್ಲರ ಸಂರಕ್ಷಣೆಗಾಗಿ ಮಾಡಿರೋ ಒಂದು ಹೊಸ ತಂತ್ರಜ್ಞಾನದ ಆವಿಷ್ಕಾರ. ನಮ್ಮ ಸುತ್ತಮುತ್ತ ನಡೆಯುವಂತಹ ಯಾವುದೇ ರೀತಿಯ ವಿಪತ್ತುಗಳು, ಸುನಾಮಿ ಆಗಲಿ, ಭೂಕಂಪ ಆಗಲಿ, ಅಥವಾ ಜಲಪ್ರಳಯ, ಅನಿಲ ಸೋರಿಕೆ, ಇಂತಹ ವಿಷಯಗಳನ್ನು ನಮಗೆ ಮುನ್ನೆಚ್ಚರಿಕೆಯಾಗಿ ನೀಡೋದಕ್ಕಾಗಿ ಈ ಅಲರ್ಟ್ ಸಿಸ್ಟಮ್ ಅನ್ನು ಭಾರತ ಸರ್ಕಾರವು ರೂಪಿಸಿದೆ. ಈ ಅಲರ್ಟ್ನ ವೈಶಿಷ್ಟ್ಯತೆ ಏನು ಅಂದರೆ, ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆ ಎರಡೂ ಭಾಷೆಯಲ್ಲಿ ಕೂಡ ನಿಮಗೆ ಅಲ್ಲಿ ಆ ಪ್ರದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದು ಒಂದು ಮೆಸೇಜ್ ರೀತಿ ಬರುತ್ತೆ. ಈ ಅಲರ್ಟ್ ಮೆಸೇಜ್ ಇನ್ನೊಂದು ವಿಶೇಷತೆ ಗೊತ್ತಾ? ನಿಮ್ಮ ಮೊಬೈಲ್ನ ನೀವು ಸೈಲೆಂಟ್ ಮೋಡಲ್ಲಿ ಇರಲಿ, ಅಥವಾ ಡು ನಾಟ್ ಡಿಸ್ಟರ್ಬ್ ಮೋಡಲ್ಲಿ ಇರಲಿ, ಅಥವಾ ಸ್ಕ್ರೀನ್ ಲಾಕೇ ಆಗಿರಲಿ, ಆಗಲೂ ಕೂಡ ನಿಮಗೆ ಈ ಅಲರ್ಟ್ ಮೆಸೇಜು ಸ್ಕ್ರೀನ್ನಲ್ಲಿ ಬರುತ್ತೆ. ನನ್ನ ಕಾರ್ಯಗತಕ್ಕೆ ತಂದಿದ್ದು ನಮ್ಮ ಭಾರತದ ರಾಷ್ಟ್ರೀಯ ವಿಪತ್ತು ಸಂರಕ್ಷಣಾ ಪ್ರಾಧಿಕಾರ ಹಾಗೂ ಡೆವಲಪ್ಮೆಂಟ್ ಸೆಂಟರ್ ಆಫ್ ಟೆಲಿಕಮ್ಯುನಿಕೇಶನ್. ಹಾಗಾದರೆ ನಮ್ಮೆಲ್ಲರೂ ಮೊಬೈಲ್ಗೂ ಈ ಮೆಸೇಜ್ ಬರುತ್ತೆ. ಇದಕ್ಕೆ ಯಾವುದಾದ್ರು ಒಂದು ಟೆಕ್ನಾಲಜಿ ಅಥವಾ ಪ್ರೋಟೋಕಾಲ್ನ ಯೂಸ್ ಮಾಡಿರ್ಬೇಕಲ್ವಾ? ಹೌದು, ಇದನ್ನ CAP ಕ್ಯಾಪ್ ಪ್ರೋಟೋಕಾಲ್ ಅಂತ ಕರೀತಾರೆ. ಈ ರೀತಿ ನಮ್ಮ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಅನ್ನು ಕಳಿಸೋದಕ್ಕಾಗಿ ಸರ್ಕಾರವು ಕ್ಯಾಪ್ ಪ್ರೋಟೋಕಾಲ್ ಅನ್ನು ಬಳಸಿದೆ. ಕ್ಯಾಪ್ ಅಂದ್ರೆ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್. ಯಾವುದೇ ರೀತಿಯ ವಿಪತ್ತು ಸಂಭವಿಸುವಾಗ ಮೊದಲು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾಪ್ ಪ್ರೋಟೋಕಾಲ್ನ ವೆಬ್ಸೈಟ್ನಲ್ಲಿ ಹೋಗಿ ಇದು ಏತಕ್ಕಾಗ್ತಾ ಇದೆ, ಯಾವ ಪ್ರದೇಶದಲ್ಲಿ ಆಗ್ತಾ ಇದೆ, ಇದಕ್ಕೆ ತಗೊಳ್ಳಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮೊದಲು ಫೀಡ್ ಮಾಡ್ತಾರೆ. ಹಾಗೂ ಈ ಮೆಸೇಜ್ಗಳು ಯಾವ ಟಾರ್ಗೆಟೆಡ್ ಏರಿಯಾಗೆ ಹೋಗಬೇಕು ಅನ್ನೋದನ್ನ ಕೂಡ ಇನ್ಪುಟ್ ಅನ್ನ ನೀಡಬೇಕಾಗುತ್ತೆ. ನಂತರ ಬ್ರಾಡ್ಕಾಸ್ಟ್ ಅನ್ನ ಯೂಸ್ ಮಾಡಿ ಆ ಏರಿಯಾದಲ್ಲಿರುವ ಟವರ್ಗಳಿಗೆ ಬ್ರಾಡ್ಕಾಸ್ಟ್ ಅನ್ನ ಈ ಕ್ಯಾಪ್ ಪ್ರೋಟೋಕಾಲ್ ಮಾಡುತ್ತೆ. ಇದೇ ಕಾರಣಕ್ಕಾಗಿ ನಮ್ಮ ಲಾ ಏನ ಹೇಳುತ್ತೆ ಅಂದ್ರೆ, ಪ್ರತಿಯೊಂದು ಮೊಬೈಲ್ ಕೂಡ ಪ್ರತಿಯೊಂದು ನೆಟ್ವರ್ಕ್ ಟವರ್ಗೆ ಕನೆಕ್ಟ್ ಆಗಿರಬೇಕು ಅಂತ. ಅಲರ್ಟ್ ಮೆಸೇಜ್ ಬರಬೇಕು ಅಂದ್ರೆ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ಗಳಾಗಲಿ, ಫೋನ್ ಸಬ್ಸ್ಕ್ರಿಪ್ಷನ್, ಮೆಸೇಜ್ ಅಥವಾ ಇಂಟರ್ನೆಟ್ ಸಬ್ಸ್ಕ್ರಿಪ್ಷನ್ ಅವಶ್ಯಕತೆ ಇಲ್ಲ. ಕೇವಲ ಇದು ಸೆಲ್ ಟವರ್ಗೆ ಕನೆಕ್ಟ್ ಆಗಿದ್ರೆ ಸಾಕು. ಈ ಅಲರ್ಟ್ ಮೆಸೇಜ್ ಬಂದ್ಮೇಲೆ ಮುಗ್ದೋಯ್ತಾ? ಇಲ್ಲ. ಈ ಅಲರ್ಟ್ ಮೆಸೇಜ್ ಅನ್ನ ಅಪ್ಡೇಟ್ ಮಾಡೋದಾಗ್ಲಿ, ಅಥವಾ ಮತ್ತೆ ಪುನಃ ಅದನ್ನ ಕಳಿಸೋದಾಗ್ಲಿ, ಅಥವಾ ಅದನ್ನ ಕ್ಯಾನ್ಸಲ್ ಮಾಡೋದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಸಿಸ್ಟಮ್ ಅವಕಾಶ ನೀಡುತ್ತೆ. ಈ ಸಿಸ್ಟಮ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಲಾಗ್ಗಳು, ಅಂದ್ರೆ ಯಾವಾಗ ಈ ಅಲರ್ಟ್ ಮೆಸೇಜ್ ಅನ್ನ ಕಳಿಸಿದ್ದಾರೆ ಹಾಗೂ ಎಷ್ಟೊತ್ತಿಗೆ ಕಳಿಸಿದ್ದಾರೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸ್ಟೋರ್ ಆಗಿರುತ್ತೆ. ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ, ಸ್ಯಾಟೆಟ್ ಅಂದ್ರೆ ದ ಸಿಸ್ಟಮ್ ಆಫ್ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಅಂಡ್ ಹೋಲಿಸ್ಟಿಕ್ ಎಮರ್ಜೆನ್ಸಿ ಟ್ರಾನ್ಸ್ಮಿಷನ್, ಈ ಕ್ಯಾಪ್ ಪ್ರೋಟೋಕಾಲ್ ಅನ್ನ ಬಳಸಿ ನಮ್ಮೆಲ್ಲರಿಗೂ ಅಲರ್ಟ್ ಮೆಸೇಜ್ ಕಳಿಸುತ್ತೆ. ಹಾಗಾದ್ರೆ ಇದನ್ನು ಯಾರು ಡೆವಲಪ್ ಮಾಡಿದ್ದು ಅಂದ್ರೆ, ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್. ಈ ಸಿಸ್ಟಮ್ನ ಮೂಲಕನೇ ಇವತ್ತು ಬೆಳಗ್ಗೆ ನಮ್ಮ ಮೊಬೈಲ್ಗಳಿಗೆ ಒಂದು ಅಲರ್ಟ್ ಅಲಾರಾಮ್ ರವಾನೆಯಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.